ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ಕುಕ್ಕರ್ನಲ್ಲಿ ಬಿಸಿಬೇಳೆಬಾತ್ ಮಾಡಿದ್ದೆ. ಅಂದರೆ ತುಂಬ ಸಿಂಪಲ್ಲಾಗಿ 3 ಜನಕ್ಕೆ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ಇಲ್ಲಿ ಬಿಸಿಬೇಳೆಬಾತನ್ನ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಬೇಗ ಕೂಡ ಆಗುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಟೀ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿ, ಅರ್ಧ ಗ್ಲಾಸ್ನಷ್ಟು ಬೇಳೆ ಅಕ್ಕಿ ಯಾವುದೇ ಪದಾರ್ಥ ಆಗಿದ್ರೂ ಕೂಡ ಕಂಪ್ಲೀಟಾಗಿ ಖಾಲಿ ಮಾಡಬಾರ್ದು. ಈ ಬಾಟಲ್ನಲ್ಲಿ ಅಥವಾ ಬಾಕ್ಸ್ನಲ್ಲಿ ಸ್ವಲ್ಪನಾದ್ರೂ ಬೇಳೆ ಇರೋ ಥರ ಇಟ್ಕೊಂಡ್ರೆ ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹಾಗೇನೆ ಇಟ್ಟಿರ್ತೀನಿ. ಯಾವುದೇ ಪದಾರ್ಥ ಆದ್ರೂ ಕೂಡ ಕಂಪ್ಲೀಟಾಗಿ ಖಾಲಿ ಮಾಡೋದಿಲ್ಲ. ಸ್ವಲ್ಪನಾದ್ರೂ ಬಾಕ್ಸ್ನಲ್ಲಿ ಹಾಗೆ ಇಟ್ಕೊಂಡಿರ್ತೀನಿ. ಹಾಗೆ ಇದನ್ನು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿರೋಂಥ ನೀರನ್ನು ಚೆಲ್ಲದೇನೆ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಗಿಡಗಳಿಗೆ ನೀರು ಹಾಕ್ತೀವಲ್ವ, ಆ ಟೈಮ್ನಲ್ಲಿ ಈ ನೀರನ್ನು ಹಾಕ್ಕೋಬೋದು. ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಸೈಡ್ನಲ್ಲಿ ನೆನೆಲಿಕ್ಕೆ ಇಟ್ಕೊಂಡಿದ್ದೀನಿ. ಅಕ್ಕಿ ಬೇಳೆ ಚೆನ್ನಾಗಿ ನೆನೆದ್ರೆ ಬಿಸಿಬೇಳೆಬಾತ್ ಬೇಗ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಇಲ್ಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅಂದರೆ ಈ ಸಾಂಬಾರು ಮಾಡ್ಕೊಳ್ಳೋವಾಗ ಅಥವಾ ತರಕಾರಿನ ಬಳಸ್ಕೊಳ್ಳೋವಾಗ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೊಂಡು ಆ ನಂತರ ತರಕಾರಿನೆಲ್ಲ ಕಟ್ ಮಾಡ್ಕೋತೀನಿ. ಇಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ನ ಎತ್ತಿಟ್ಕೊಂಡು ಈ ಬಿಸಿಬೇಳೆಬಾತ್ಗೆ ಸ್ವಲ್ಪ ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸಾಂಬಾರು ಈರುಳ್ಳಿನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ಒಂದು ಸಾರಿ ಮೇಲ್ಗಡೆ ಸಿಪ್ಪೆ ತೆಗೆದು ಆ ನಂತರ ಕಟ್ ಮಾಡ್ಕೋತೀನಿ. ಕೆಲವೊಂದು ಸಾರಿ ಮಣ್ಣು ಥರ ಇರುತ್ತೆ. ನಾವು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿದ್ರೂ ಕೂಡ ಸೈಡಲ್ಲೆಲ್ಲ ಈ ಮಣ್ಣು ಥರ ಇರುತ್ತೆ. ಅದು ಕಟ್ ಮಾಡಿದಾಗ ಕ್ಯಾರೆಟ್ ಬೆಂದಾದ ನಂತರನೂ ಕೂಡ ನಾವು ತಿಂದಾಗ ಒಳ್ಳೆ ಮಣ್ಣು ಥರ ಸಿಗ್ತಾ ಇರುತ್ತೆ, ಕುರುಮ್ ಅಂತ. ಅದಕ್ಕೋಸ್ಕರ ಒಂದ್ಸರಿ ಮೇಲ್ಗಡೆ ಸಿಪ್ಪೆ ತೆಗೆದು ಪೀಲ್ ಮಾಡಿ ತೆಗೆದು ನಂತರ ಇದನ್ನು ಉಂಡೆಯಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕ್ಯಾರೆಟ್ ಸ್ವಲ್ಪ ಸಣ್ಣದಿತ್ತಲ್ವ, ಹಾಗಾಗಿ. ನಂತರ ಬೀನ್ಸ್ನು ಕೂಡ ಸ್ವಲ್ಪ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. 3 ಜನಕ್ಕೆ ಒನ್ ಟೈಮ್ಗೆ ಇಷ್ಟು ತರಕಾರಿ ಸಾಕಾಗುತ್ತೆ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಬಿಸಿಬೇಳೆಬಾತಲ್ಲಿ ಬರೀ ತರಕಾರಿನೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತರಕಾರಿನ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಗೆಡ್ಡೆಕೋಸು, ಆಲೂಗಡ್ಡೆ ಈ ಥರ ತರಕಾರಿಗಳನ್ನೂ ಕೂಡ ಹಾಕ್ಕೋಬೋದು. ನಾನು ಬೇಸಿಕ್ಕಾಗಿ ಮಾಡ್ತಾ ಇದ್ದೀನಿ ಅಷ್ಟೇ, ತುಂಬ ಸಿಂಪಲ್ಲಾಗಿರಲಿ ಅಂತ. ನಂತರ ಸ್ವಲ್ಪ ಕ್ಯಾಪ್ಸಿಕಮ್, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇರೋ ಥರ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಈರುಳ್ಳಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಿಸಿಬೇಳೆಬಾತ್ ಮಾಡ್ತಿದ್ದೀವಿ ಅಂದರೆ ಸಾಂಬಾರು ಈರುಳ್ಳಿನ ಉಂಡೆಯಾಗೆ ಬರುತ್ತಲ್ವ, ಅದೇ ರೀತಿ ಹಾಕ್ಕೋಬೋದು. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಈರುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾರ್ಮಲ್ ಈರುಳ್ಳಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹಸಿ ಬಟಾಣಿನ ಫ್ರೀಝರಿಂದ ತೆಗೆದು ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಟೊಮ್ಯಾಟೊನೂ ಕೂಡ ಸೇರಿಸ್ಕೊತೀನಿ. ಹುಣಸೆ ಹಣ್ಣು ಹುಳಿನೂ ಕೂಡ ಹಾಕ್ತೀವಿ. ಆದರೆ ಬಿಸಿಬೇಳೆಬಾತ್ಗೆ ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣಿನ ರಸ 2 ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಇವಾಗ ಬಿಸಿಬೇಳೆಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಕುಕ್ಕರ್. 3 ಜನಕ್ಕೆ ಮಾಡ್ಕೊಳ್ಳೋದಕ್ಕೆ ಇದು ಬೇಜಾನಾಗುತ್ತೆ. ಇದೇ ಸಾಕಾಗುತ್ತೆ ಅಂತ ಚಿಕ್ಕ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸ್ವಲ್ಪ ತುಪ್ಪನ ಹಾಕಿ ಅದನ್ನು ಬಿಸಿ ಮಾಡಿ ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಒಣಗಿರುವಂಥ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನೂ ಕೂಡ ಈ ಹಂತದಲ್ಲೇ ಸೇರಿಸಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಹಸಿ ಬಟಾಣಿನೂ ಕೂಡ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಸಿ ಬಟಾಣಿ ಬದಲಾಗಿ ನೀವು ಕಡಲೆ ಬೀಜ ಕೂಡ ಸೇರಿಸ್ಕೋಬೋದು, ಗೋಡಂಬಿ ಕೂಡ ಸೇರಿಸ್ಕೋಬೋದು. ನಾನು ಕೊನೆಯಲ್ಲಿ ಗೋಡಂಬಿನ ಹಾಕ್ಕೋತೀನಿ. ಬೇಕು ಅಂದರೆ ಕಡಲೆ ಬೀಜ ಕೂಡ ಸೇರಿಸ್ಕೋಬೋದು. ನಿಮಗೆ ಏನಿಷ್ಟ ಅದನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ 3 ರಿಂದ 4 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡರ್. ಇದು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್. ಕಲರ್ ಅಂತೂ ಸೂಪರಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಆಲ್ರೆಡಿ ಬಿಸಿಬೇಳೆಬಾತ್ ಪೌಡರ್ ರೆಸಿಪಿ ಶೇರ್ ಮಾಡಿದ್ದೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಬೆಲ್ಲ ಹಾಗೆ ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳೆದಿಟ್ಟು ನೆನೆಸ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸ್ನಷ್ಟು ಅಕ್ಕಿ, ಅರ್ಧ ಗ್ಲಾಸ್ನಷ್ಟು ಬೇಳೆಗೆ 5 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋಬೇಕು. ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಬೇಕು ಅಂದರೆ ಅದಾದಮೇಲೆ ತೆಳು ಬೇಕು ಅಂದರೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ಈ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರುತ್ತಲ್ವ, ಆ ಥರ ಬಿಸಿಬೇಳೆಬಾತ್ಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ನಂತರ ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು.
ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲಷ್ಟು ಕೂಗಿಸ್ಕೊಂಡ್ರೆ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿ ನಾನು ಮೊದಲೇ ಹೇಳಿದಾಗೆ ಸಾಕಾಗುತ್ತೆ. ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 2 ಸ್ಪೂನಷ್ಟು ತುಪ್ಪಕ್ಕೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡಿಕೊಂಡು ಸೇರಿಸಿ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ತುಂಬ ಬೇಗ ಆಗುವಂತಹ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಅಕ್ಕಿ ಬೇಳೆ ತರಕಾರಿ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದ್ರ ಮೇಲೆ ಖಾರ ಬೂಂದಿ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಇದು 3 ಜನಕ್ಕೆ ಅಂತ ಮಾಡಿದ್ದು, ಆದ್ರೂ ಕೂಡ 4 ಜನಕ್ಕೆ ಆಗುವಷ್ಟು ಆಗಿತ್ತು. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ಜಾಸ್ತಿನೇ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಅಜಿಯೋಯಿಂದ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಬಂದಿತ್ತು. ಅದರಲ್ಲಿ ಒಂದು ಈ ಟಾಪ್ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಂತ ತರಿಸಿದ್ದೆ. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದೆಲ್ಲ ಆಫರಲ್ಲಿ ಸಿಕ್ಕಿತ್ತು ನನಗೆ. ಅದ್ರ ಜೊತೆ ಇದೊಂದು ಜಾಕೆಟ್ ಕೂಡ ತರಿಸಿದ್ದೆ. ಈ ಚಳಿಗಾಲದಲ್ಲಿ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಜಾಕೆಟ್ ಕೂಡ ಬೇಕು ಅಂತ. ಇದು ಕೂಡ ಆಫರಲ್ಲೇ ಸಿಕ್ಕಿತ್ತು ನನಗೆ. ಆಫರ್ ಎಲ್ಲ ಬಿಡ್ತಾ ಇರ್ತಾರೆ ಅವಾಗವಾಗ ಅಜಿಯೋದಲ್ಲಿ ಅಥವಾ ಬೇರೆ ವೆಬ್ಸೈಟ್ಗಳಲ್ಲಿ. ನೀವು ಚೆಕ್ ಮಾಡ್ತಾ ಇದ್ದರೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಬಟ್ಟೆಗಳನ್ನ ನಾವು ಬೈ ಮಾಡ್ಬೋದು. ಈ ಜಾಕೆಟ್ ಅಷ್ಟೇ 250 ರುಪೀಸ್ಗೆ ಸಿಕ್ಕಿತ್ತು ನನಗೆ. ಎಲ್ಲ ಥರ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು. ನನಗೆ ಈ ಕಲರ್ ಬೇಕಾಗಿತ್ತು, ಸೊ ಹಾಗಾಗಿ ಈ ಕಲರ್ನ ತೊಗೊಂಡೆ. 2 ಸೈಡು ಕೂಡ ಪಾಕೆಟ್ ಇದೆ, ಹಾಗೆ ಜಿಪ್ ಇದೆ. ಹಾಗೆ ಇದಕ್ಕೆ ಉಡ್ಡಿ ಥರ ಏನೂ ಇಲ್ಲ, ಅಂದರೆ ಮೇಲ್ಗಡೆ ಟೋಪಿ ಥರ ಬರುತ್ತಲ್ವ, ಆ ಥರ ಏನೂ ಇಲ್ಲ, ಬರೀ ಕಾಲರ್ ಇರುವಂಥದ್ದು. ಇದ್ರ ಪ್ರೈಸ್ ಬಂದು 999, ಬಟ್ ನನಗೆ 250 ರುಪೀಸ್ಗೆ ಸಿಕ್ಕಿತ್ತು. ಹಾಗೆ ಈ ಟಾಪ್ ಕೂಡ ಅಷ್ಟೇ ತುಂಬ ಕಡಿಮೆ ರೇಟ್ಗೆ ಸಿಕ್ಕಿದ್ದು. 150 145ಗೇನೋ ಸಿಕ್ಕಿತ್ತಿದು. ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದ್ರ MRP ಬಂದು 499. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇದನ್ನೆಲ್ಲ ನೀಟಾಗಿ ಬಂದಿತ್ತಲ್ಲ ಚೆಕ್ ಮಾಡಿಕೊಂಡು ಸೈಜ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ಗೋಸ್ಕರ ಅಂತ ಸಂಡೇ ಅಲ್ವಾ, ಏನಾದ್ರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಚುರುಮುರಿನ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಚುರುಮುರಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ಕ್ಯಾರೆಟ್ನ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡಿಕೊಂಡು ನಂತರ ಇಲ್ಲಿ ಈರುಳ್ಳಿ ಟೊಮ್ಯಾಟೊನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1 ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ನ ಚೆನ್ನಾಗಿ ತುರ್ಕೋಬೇಕು. ಹಾಗೆಯೇ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿನ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ತುರಿ ಸ್ವಲ್ಪ ಜಾಸ್ತಿನೇ ಆಯಿತು, ಟೊಮ್ಯಾಟೊ ಕರೆಕ್ಟಾಗಿತ್ತು, ಈರುಳ್ಳಿ ಕಡಿಮೆ ಅನ್ನಿಸ್ತು. ಮಿಕ್ಸ್ ಮಾಡ್ಕೊಂಡಾಗ ಗೊತ್ತಾಯಿತು ನನಗೆ ಈರುಳ್ಳಿ ಕಡಿಮೆ ಇದೆ ಅಂತ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಂಡೆ. ಇವಾಗ ಹಸಿಮೆಣಸಿನ್ಕಾಯಿನೂ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ರೀತಿ ಮಾಡಿಕೊಂಡು ಖಾರ ಥರ ಮಾಡ್ಕೋತಾರಲ್ವ, ಆ ಥರ ಕೂಡ ಮಾಡ್ಕೊಂಡು ಸೇರಿಸ್ಕೋಬೋದು. ಇವಾಗ ಒಂದು ದೊಡ್ಡ ಪಾತ್ರೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೆಲವೊಂದಷ್ಟು ಬೇಸಿಕ್ ಸ್ಪೈಸಸ್ನ ಹಾಕ್ಕೋತೀನಿ. ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾರ್ಮಲಾಗಿ ಸಾಂಬಾರಿಗೆ ಹಾಕ್ಕೋತೀವಲ್ವ ಅದೇ ಸಾಂಬಾರು ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ಆನಂತರ ಬೇಕು ಅಂದರೆ ಸೇರಿಸ್ಕೋಬೋದು. ನಂತರ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ, ಹಾಗೆ ಇಲ್ಲಿ ಸ್ವಲ್ಪ ಖಾರ ಬೂಂದಿ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸ್ಚರ್ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಸೇವ್ ಕೂಡ ಸೇರಿಸ್ಕೋಬೋದು, ಇಲ್ಲ ಕಾಂಗ್ರೆಸ್ ಕಡಲೆ ಬೀಜ ಅಂತ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ನಾರ್ಮಲ್ ಕಡಲೆ ಬೀಜನೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಈ ಥರ ಎಲ್ಲ ಇದ್ದಾಗ ಅದನ್ನು ಕೂಡ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈರುಳ್ಳಿ ಕಡಿಮೆ ಅನ್ನಿಸ್ತು ಅಲ್ವಾ, ಸೊ ಹಾಗಾಗಿ ಇಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ಚುರುಮುರಿನ. ಸಣ್ಣ ಮಕ್ಕಳು ಕೂಡ ಮಾಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಖಾರ ಎಲ್ಲ ರುಬ್ಬಿ ಸೇರಿಸ್ಕೋತಾ ಇಲ್ಲ ನಾನು, ಬೇಸಿಕ್ಕಾಗಿ ಮಾಡ್ತಿರೋಂತಹ ಚುರುಮುರಿ ಇದು. ಈರುಳ್ಳಿನ ಹಾಕಿ ಇನ್ನೊಮ್ಮೆ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಪುರಿನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಪುರಿ ಬೇಗ ಮೆತ್ತಗಾಗೋದಿಲ್ಲ. ಮೊದಲೇ ಪುರಿ ಹಾಕಿ ಅದಾದಮೇಲೆ ಟೊಮ್ಯಾಟೊ, ಈರುಳ್ಳಿ, ಈ ಕ್ಯಾರೆಟ್ ತುರಿ ಎಲ್ಲನ ಹಾಕಿದ್ರೆ ಅದು ಬೇಗ ಮೆತ್ತಗಾಗ್ಬಿಡುತ್ತೆ. ಈ ಪುರಿ ಕ್ರಿಸ್ಪಿನೆಸ್ ಇರುತ್ತಲ್ವ ಅದೆಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಕಡಲೆ ಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ರೆಡಿಯಾಗಿರುತ್ತೆ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನಾರ್ಮಲಾಗಿ ಖಾರ ಎಲ್ಲ ರುಬ್ಬಿ ಚುರುಮುರಿ ಮಾಡಿದ್ರೆ ಅದೇ ಒಂಥರ ಟೇಸ್ಟ್ ಇರುತ್ತೆ.
ಬರೀ ಬೇಸಿಕ್ ಸ್ಪೈಸಸ್ನ ಹಾಕಿ ಮಾಡಿದ್ರೆ ಇದೇ ಒಂಥರ ಟೇಸ್ಟ್ ಇರುತ್ತೆ. ನಮಗಂತೂ ಚಿಕ್ಕ ವಯಸ್ಸಿನಲ್ಲಿ ಇದೇ ಫೇವ್ರೇಟ್ ಆಯಿತಾ, ಜಾಸ್ತಿ ಕೊಡ್ತಾರೆ ಅಂತ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂತಾ ಇದ್ದಂತಹ ಸ್ನ್ಯಾಕ್ಸ್ ಇದು. ಯಾರಿಗೆಲ್ಲ ಚುರುಮುರಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಒಮ್ಮೆ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಚುರುಮುರಿನ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.